ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಪೂಜಾ ಅಂತ. ನಾನು ರ್ಯಾಂಡಮ್ ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಿ. 2 ದಿನದಲ್ಲಿ ಸಂತದು ಬರ್ಡೇ ಇದೆ. ಬರ್ಡೇ ದಿನ ಮಾತ್ರ ಸರ್ಪ್ರೈಸ್ ಮಾಡೋ ಬದಲು ಪ್ರೀ ಬರ್ಡೇ ಸರ್ಪ್ರೈಸ್ ಸೆಲೆಬ್ರೇಷನ್ ತರ ಮಾಡೋಣ ಅನ್ಕೊಂಡಿದೀನಿ. ಬಿಕಾಸ್ ನಾನು ಬರ್ಡೇ ಸೆಲೆಬ್ರೇಷನ್ ನ ಗೋಕರ್ಣದಲ್ಲಿ ಪ್ಲಾನ್ ಮಾಡಿದೀನಿ. ಎಲ್ಲಾ ಗಿಫ್ಟ್ ತಗೊಂಡ್ ಹೋಗಕ್ ಆಗಲ್ಲ, ಬಿಕಾಸ್ ಟ್ರಾವೆಲ್ ಮಾಡೋವಾಗ ನಾನೇ ಹೊತ್ಕೊಂಡ್ಬೇಕು. ಇದು ಒಂಥರ ಹೊಸ ಐಡಿಯಾ ಚೆನ್ನಾಗಿದೆ ಅಲ್ವಾ ಅಂತ ಅನ್ಕೊಂಡು ಐ ಥಾಟ್ ಒಂದೇ ಗಿಫ್ಟ್ ಅಟ್ಲೀಸ್ಟ್ ಒಂದು 3 days ಮುಂಚೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಟುಡೇ ಇಸ್ ದ ಫಸ್ಟ್ ಡೇ. ನನ್ ಬರ್ಡೇಗೂ ನಾನು ಇಷ್ಟೊಂದು ಎಕ್ಸೈಟ್ ಆಗಲ್ಲ. ನಂಗೊಂದು ಬರ್ಡೇ, ಚೋಟು ಬರ್ಡೇ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್. ಅವ್ರಿಗಿಂತ ಜಾಸ್ತಿ ಖುಷಿ ನಂಗೆ ಇರುತ್ತೆ, ಹೇಗ್ ಸೆಲೆಬ್ರೇಟ್ ಮಾಡ್ಲಿ, ಹೆಂಗ್ ಮಾಡ್ಲಿ ಅಂತ. ಅಂಡ್ ಈ ಸತಿ ಬರ್ತ್ಡೇ ಅಲ್ಲಿ ಐ ಥಾಟ್ ಅವ್ನಿಗೆ ಯೂಸ್ಫುಲ್ ಆಗೋ ತರ ಐಟಮ್ಸ್ ನ ಕೊಡುವ ಅಂತ ಅನ್ಕೊಂಡೆ. ಫಸ್ಟ್ ನಾನು ನೋಡಿದ ತಕ್ಷಣ ಅನ್ಸಿದ್ದು ಅವ್ನಿಗೊಂದು ಫೋನ್ ಕೊಡ್ಸ್ಬೇಕು ಅಂತ. ಬಿಕಾಸ್ ಅವ್ನು ಇನ್ನ iPhone 11 ಯೂಸ್ ಮಾಡ್ತಿದ್ದಾನೆ. ಅದು ಫುಲ್ ಎಲ್ಲ ಹಾಳಾಗ್ಬಿಟ್ಟಿದೆ. ಬಟ್ ಸ್ಟಿಲ್ ಅವನು ಅದನ್ನೇ ಯೂಸ್ ಮಾಡ್ತಿದ್ದಾನೆ. ಅವನೊಂಥರ ಹೆಂಗೆ ಅಂದ್ರೆ ಅವನ್ಗೆ ಅಂತ ಏನು ತಗೊಳಲ್ಲ, ನನ್ಗಾದ್ರೆ ಕೊಡ್ಸ್ಬಿಡ್ತಾನೆ. ಅವನಿಗೆ ತಗೋಬೇಕಂತಿದ್ರೆ ಅವನಿಗೆ ಫೋರ್ಸ್ ಮಾಡೇ ಕೊಡ್ಸ್ಬೇಕು. ಸೊ ಹೆಂಗು ಬರ್ಡೇ ಇದೆಲ್ಲ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇವತ್ತು ಸೋಮವಾರ, ಅವ್ನು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಪೂಜೆ ಮಾಡಿ ಹೊರಡುವ ಅಂತ ಅಂದ್ಕೊಂಡೆ. ಡಿ ವಿ ಕೂಡ ನನ್ನ ಜೊತೆ ಜಾಯ್ನ್ ಆದ. ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಶ್ರುತೆ ರತ್ನಮಂ ಕಾಶಿಂ ಸತ್ಯವಂ ತುಭ್ಯಂ. ಓಂ ಮಹಾವಿಷ್ಣು ರಕ್ಷಮಂ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಏನೇ ಹೇಳಿ, ಮಕ್ಕಳು ಪೂಜೆ ಮಾಡೋದನ್ನು ನೋಡೋಕ್ಕೆ ಚಂದ. ಚಿಕ್ಕ ವಯಸ್ಸಿಂದನೇ ಎಲ್ಲ ಸ್ತೋತ್ರ ಹೇಳ್ಕೊಡೋದು ತುಂಬಾ ಒಳ್ಳೆಯದು. ನೀವೇನು ಹೇಳ್ತೀರಾ? ಸೊ ಇಬ್ರು ಸೇರ್ಕೊಂಡು ಸೂಪರ್ ಆಗಿ ಪೂಜೆ ಮಾಡಿದೀವಿ. ಸೊ ಅವ್ನು ಬರೋದನ್ನೇ ಕಾಯ್ತಾ ಇದ್ದೀನಿ. ಅವ್ನು ಬಂದ ತಕ್ಷಣ ಹೊರಡ್ಬೇಕು, ಇನ್ನೂ ಬಂದಿಲ್ಲ. ನೋಡಿ, ಇದು ಮೇಲ್ಗಡೆ ಟೊಮೆಟೊ ಕೂಡ ಹಾಕಿದ್ವಿ, ಅದ್ರಲ್ಲಿ ಬಂದಿರೋ ಟೊಮೆಟೊ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆಯಾ? ನೀನು ಹಿಂಗೆ ನೋಡ್ತಾ ಇದೆಯಲ್ಲ ಯಾಕೆ? ಸಂತೋಗೆ ಮುಂಚೆನೇ ಫೋನ್ ಮಾಡಿ ಹೇಳಿದ್ದೆ ಮಾಲ್ಗೆ ಹೋಗಬೇಕು, ಏನೋ ತೊಗೋಬೇಕು ಬೇಗವಾ ಅಂತ. ಹಾಗೆ ಅವ್ನು ಬಂದಮೇಲೆ ಟೀ ಮಾಡಿಕೊಟ್ಟು ಏನೇನೋ ಮಾತಾಡ್ಕೊಂಡು ಕೂತಿದ್ದೆ. ಕಮ್ಮಿಂಗ್ ವೀಕಲ್ಲಿ ಐ ವಾಂಟ್ ಟು ಸೇ ಸಮ್ ಗುಡ್ ನ್ಯೂಸ್ ಟು ಯು, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೇ ಆಗಿದೆ 7 o'clock. ವಾಟ್ ಬಟ್ ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಮಾಲ್ ರೀಚ್ ಆಗೋಷ್ಟೊತ್ತಿಗೆ 1/2 hour ಆಯಿತು. ನಾನು ಕ್ರೋಮಾದಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಿಕಾಸ್ ನನ್ನ ಫೋನ್ ಕೂಡ ಅಲ್ಲೇ ತೊಗೊಂಡಿದ್ದು. ಆ್ಯಂಡ್ ಕ್ರೋಮಾಗೆ ಬಂದಿದ್ದ ತಕ್ಷಣ ಅವ್ನಿಗೆ ಎಲ್ಲೋ ಒಂದು ಸ್ವಲ್ಪ ಡೌಟ್ ಆಯ್ತು ಅನ್ಸುತ್ತೆ. ಅವ್ನು ಕೇಳ್ತಾನೆ ಇದ್ದ, ಏನಕ್ಕೆ ಬಂದಿದ್ದೀವಿ, ಫೋನ್ ಕೊಡಿಸ್ತೀಯಾ ಅಂತ. ಎಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಕರ್ಕೊಂಡ್ಬಂದಿದ್ಯಾ? ಖುಷಿದಾ? ಹ್ಯಾಪಿದಾ? ಥ್ಯಾಂಕ್ ಯು ಸೋ ಮಚ್. ಅರೆ ಹ್ಯಾಪಿ. ಸೊ iPhone 17 ಅಂತ ಫಿಕ್ಸ್ ಆಗಿತ್ತು. ಬಟ್ 17 ತೊಗೊಳ್ಳೋದಾ ಇಲ್ಲ 17 Pro ಹೋಗೋದಾ ಅಂತ ನಾನು ಕನ್ಫ್ಯೂಸಲ್ಲಿದ್ದೆ. ಆಮೇಲೆ ಫೀಚರ್ಸ್ ಎಲ್ಲ ನೋಡಿ ಅವನು ಇಲ್ಲ ನಾನು 17 ಹೋಗ್ತೀನಿ ಅಂತ ಹೇಳ್ದ. ಆ್ಯಂಡ್ ಪ್ರಾಸೆಸ್ ಎಲ್ಲ ಆಗೋದಕ್ಕೆ ಒಂದು 1/2 hour ಮಾಡಿದ್ರು ಅವರು. ಬಿಡಿಸ್ಬಿಡು ಹಂಗೆ. ಇದೇ ಸರ್ಪ್ರೈಸ್ ಏನಾದರೂ ನನಗೆ ಮಾಡಿದರೆ ನನ್ನ ಎಕ್ಸ್ಪ್ರೆಷನ್ ಬೇರೆ ಲೆವೆಲಲ್ಲಿ ಇರ್ತಿತ್ತು ಅನಿಸುತ್ತೆ. ನನ್ನ ಗಂಡ ತುಂಬ ಪಾಪಚ್ಚಿ, ಅವನು ನಗುವಲ್ಲೇ ಎಲ್ಲನೂ ಎಕ್ಸ್ಪ್ರೆಸ್ ಮಾಡಿಬಿಡ್ತಾನೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಮ್ಮ ಲೈಫಲ್ಲಿ ಕೆಲವೊಂದು ಮೂಮೆಂಟು ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಸಂತುಗೆ ಈ ಮೂಮೆಂಟ್ ತುಂಬಾ ಸ್ಪೆಷಲ್ ಆಗಿತ್ತು. ಅದನ್ನು ನಾನು ಒಂದು ಕಣ್ಣಲ್ಲಿ ನೋಡಿದೆ. ಎನಿವೇಸ್ ಇದು ಹ್ಯಾಪಿ ಬರ್ಡೇ. ಸ್ಟಾರ್ಟ್ ಆಗಿದೆ, ಫಸ್ಟ್ ಗಿಫ್ಟ್ ಬಂತು. ಅಷ್ಟೇ ಸೊ ನೆಕ್ಸ್ಟ್ ನೋಡೋಣ ಬರ್ಡೇವರೆಗೂ ಅಷ್ಟೇ ಏನ್ ಬರುತ್ತೆ ಅಂತ. ನೆಕ್ಸ್ಟ್ ಡಿವಿ ಕೊಡಿಸ್ತಿರೋದು ಅಲ್ಲ? ಡಿವಿ ಖುಷಿ ನೋಡಿ, ಖುಷಿ 24 ಗಂಟೆ ಜೊತೆಗಿರೋರಿಗೆ ಸರ್ಪ್ರೈಸ್ ಮಾಡೋದು ತುಂಬಾನೇ ಕಷ್ಟ. ತುಂಬಾ ಟೈಮಿಂದ ನಾನು ಅನ್ಕೊಂತಾ ಇದ್ದೆ, ಅದು ಈ ವರ್ಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಕಮ್ ಲೆಟ್ಸ್ ಗೋ. ವೇರ್? ಹೋಮ್ ಸ್ವೀಟ್ ಹೋಮ್. ಮಾಲಿಗೆ ಬಂದು ಇವನ್ನ ಆಟಾಡ್ಸಿಲ್ಲ ಅಂದರೆ ವಾಪಸ್ ಹೋಗೋವಾಗ ಮುಖ ಸಣ್ಣದು ಮಾಡ್ಕೊಂಡಿರ್ತಾನೆ. ನೀನು ಹೋಗು.
ಟ್ರೈ ಮಾಡು ಇವಾಗ ಕಾರ್ ಓಡಿಸ್ತೀನಿ ಇದು ಓಡಿಸ್ತೀನಿ ಅಂತ ಅವೆಲ್ಲ ಟ್ರೈ ಮಾಡ್ಬೇಕೇನೆ. ಇಲ್ಲೇನು ಓಡಿಸ್ತಾಳೆ ಅಂದ್ಕೊಂಡ್ರ, ಅಲ್ಲಿ ಒಂದು ರೋಬೋ ಇತ್ತು, ಅದನ್ನು ನೀನು ಹೋಗು ಅಂತ ಅವ್ನು ಫೋರ್ಸ್ ಮಾಡ್ತಾ ಇದ್ದ. ಫೈನಲಿ ಅವರಿಬ್ಬರನ್ನೇ ಕಳಿಸ್ದೆ. ಆ್ಯಂಡ್ ಈ ಬ್ಯುಸಿ ಲೈಫಲ್ಲಿ ಅದೇ 9 to 6 ಜಾಬ್ ಮಾಡಿಕೊಂಡು ಇರೋ ಬದಲು ಅವಾಗವಾಗ ಹಿಂಗೆ ಬಂದು ಆಟಾಡ್ತಾ ಇದ್ದರೆ ಮೈಂಡು ರಿಲೀಫ್ ಆಗುತ್ತೆ ಅಂತ ಅನಿಸ್ತು. ಆ್ಯಂಡ್ ಚೋಟದ್ದು ಸಖತ್ ಕಾಮಿಡಿ ಆಗ್ತಿತ್ತು ಅಲ್ಲಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಅಲ್ಲಿ ಫಿಶ್ ಮಾಡ್ತಾಯಿದ್ರು. ಸೊ ಆ ಫಿಶ್ನ ಪಾರ್ಸಲ್ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಹೆಲ್ಮೆಟ್ ಹಾಕೊಂಡ್ರೆ ತರ ಇದೆ. ಈ ಹೆಲ್ಮೆಟ್ ನನ್ನ ಪ್ರೊಟೆಕ್ಟ್ ಮಾಡೋದು, ಈ ಹೆಲ್ಮೆಟ್ ಅನ್ನೇ ನಾನು ಪ್ರೊಟೆಕ್ಟ್ ಮಾಡಬೇಕು ಗೊತ್ತಾಗ್ತದೆ. ಜೋರ್ ಗಾಳಿ ಬಂದ್ರೆ ಹಿಂಗೆ ಆರೋಗತ್ತೆ, ಅದಕ್ಕೆ ಹೇಳಿದ್ದು ನಾನು. ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಪೊಲೀಸ್ ಹಿಡ್ಕೊಂತಾರೆ, ಅದಕ್ಕೆ ಹಾಕೋಬೇಕು. ನಾನ್ ಅನ್ಕೊಂಡಂಗೆ ಅವ್ನ್ ಖುಷಿ ಪಟ್ಟ, ಸೊ ನನ್ ಖುಷಿನ ನಿನ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಂಗೂ ಖುಷಿ ಆಗ್ತಾ ಇದೆ. ಅಂಡ್ ಹೀಗೆ ರ್ಯಾಂಡಮ್ ವಿಡಿಯೋಸ್ ಜೊತೆ ನಿಮ್ನ ಅವಾಗ ನೋಡಕ್ ಬರ್ತೀನಿ. ಅಂಟಿಲ್ ದಟ್ ಮಿಸ್ ಮೀ, ಬಾಯ್.